ಬಹುಕಾಲದ ಹಿಂದೆ ಹಸಿರು ಮರಗಿಡಗಳಿಂದ ಕಂಗೊಳಿಸ್ತಾ ಇದ್ದ ಪ್ರಾಣಿ ಪಕ್ಷಿಗಳಿಂದ ತುಂಬಿದ ಕಾನನವೊಂದರಲ್ಲಿ ಸಿಂಹವೊಂದು ವಾಸಿಸ್ತಾ ಇತ್ತು. ಆ ಸಿಂಹದ ಹೆಸರು ಖರಣಾಖರ. ಖರಣಾಖರ ಬಲಶಾಲಿಯಾಗಿದ್ದು ಆ ಕಾಡಿನ ರಾಜನಂತೆ ಇತ್ತು. ಆ ಸಿಂಹದ ದಿನಚರಿಯಲ್ಲಿ ಒಂದು ದಿನ ವಿಚಿತ್ರವಾಗಿತ್ತು. ಅದು ಬೆಳಗ್ಗೆ ಎದ್ದಾಗ ಎಂದೂ ಇಲ್ಲದ ಹಸುವು ಕಾಡ್ತಾ ಇತ್ತು. ತಕ್ಷಣ ಖರಣಾಖರ ಈಗಲೇ ಬೇಟೆಗೆ ಹೋಗಬೇಕು ಅಂತ ಘರ್ಜಿಸಿ ಮುಂದಕ್ಕೆ ಹೆಜ್ಜೆ ಇಡ್ತು. ಶಿಕಾರಿಗಾಗಿ ಮುಳ್ಳು ಗಿಡಗಳ ಮಧ್ಯೆ, ಮರಗಳ ಕೆಳಗೆ, ಕೆರೆಗಳ ಸುತ್ತಲೂ ಎಲ್ಲಿ ಹುಡುಕಿದ್ರೂ ಒಂದೊಂದು ಪ್ರಾಣಿನೂ ಕಾಣಿಸ್ತಾ ಇಲ್ಲ. ಎಡಕ್ಕೆ ನೋಡಿದ್ರೆ ಜಿಂಕೆ ಇಲ್ಲ, ಬಲಕ್ಕೆ ನೋಡಿದ್ರೆ ಕಾಡಹಂದಿ ಇಲ್ಲ. ಕಡೆಗೆ ಖರಣಾಖರ ಒಂದು ಗುಡ್ಡದ ಮೇಲೆ ಹತ್ತಿ ಸುತ್ತಮುತ್ತಲೂ ನೋಡ್ತು. ಆದರೆ ಅಲ್ಲಿ ಮರಗಳ ಮೇಲೆ ಆಡುವ ಕೋತಿಗಳ ಕುಟುಂಬ ಬಿಟ್ಟು ಬೇರೇನೂ ಕಾಣಿಸ್ಲಿಲ್ಲ. ನೋಡ್ತಾ ಇದ್ದ ಹಾಗೇನೆ ಸಂಜೆ ಆಗೋಯ್ತು. ಸಂಜೆಯ ಸೂರ್ಯ ಆಕಾಶನ್ನ ಕಿತ್ತಳೆ ಬಣ್ಣದಲ್ಲಿ ಮುಳುಗಿಸ್ತಾ ಇದ್ದಾಗ ಖರಣಾಖರನ ಹೊಟ್ಟೆ ಹಸುವಿನಿಂದ ಚೀರ್ತಾ ಇತ್ತು. ಇಡೀ ದಿನದಲ್ಲಿ ಒಂದು ಪ್ರಾಣಿನೂ ಕಾಣಿಸ್ಲಿಲ್ಲ ಅಂತ ಅದು ನಿಟ್ಟುಸಿರಿಡ್ತು. ನನ್ನಂತಹ ಕಾಡಿನ ರಾಜನಿಗೆ ಈ ರೀತಿ ಹಸುವಿನಿಂದ ಒದ್ದಾಡೋದು ಎಂತಹ ಅವಮಾನ ಅಂತ ಅದು ಮನಸ್ಸಿನಲ್ಲೇ ಅಂದ್ಕೊಂಡು ಇನ್ನೇನು ವಾಪಸ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ಆ ಸಿಂಹದ ಕಣ್ಣಿಗೆ ಏನೋ ವಿಶೇಷವಾದದ್ದು ಕಾಣಿಸ್ತು. ಎರಡು ಎತ್ತರದ ಬಂಡೆಗಳ ನಡುವೆ ಒಂದು ದೊಡ್ಡ ಗುಹೆ ಆ ಸಿಂಹಕ್ಕೆ ಕಾಣಿಸ್ತು. ಆ ಗುಹೆಯ ಬಾಯಿ ವಿಶಾಲವಾಗಿತ್ತು. ಒಳಗಡೆ ನೆಲ ಸಮತಟ್ಟಾಗಿತ್ತು ಮತ್ತು ಒಳಗಡೆ ವಾಸನೆಯಿಂದ ಯಾವುದೋ ಪ್ರಾಣಿ ವಾಸವಾಗಿದ್ದಂತೆ ತೋರ್ತಾ ಇತ್ತು. ಖರಣಾಖರನ ಕಣ್ಣುಗಳು ಮಿನುಗಿದ್ವು. ಅದು ಮನಸ್ಸಿನಲ್ಲೇ, ಓಹೋ, ಇಂತಹ ಒಳ್ಳೆ ಗುಹೆ ಖಾಲಿಯಾಗಿರೋಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಯಾವುದೋ ಪ್ರಾಣಿ ವಾಸ ಮಾಡ್ತಾ ಇರಬಹುದು. ನಾನೇನಾದರೂ ಅದೃಷ್ಟವಂತನಾಗಿದ್ರೆ ಆ ಪ್ರಾಣಿ ಬೇಗನೆ ತನ್ನ ಗುಹೆಗೆ ಬರಬಹುದು. ಹಾಗೇನಾದರೂ ಆದರೆ ಆಹಾರ ನನ್ನ ಬಾಯಿಗೆ ತಾನಾಗೇ ಬಂದಂತಾಗುತ್ತೆ ಅಂತ ಅಂದ್ಕೊಳ್ತು. ಜಲ್ ಸುರಿಸ್ಕೊಂಡು ತನ್ನ ತುಟಿಗಳನ್ನೆಲ್ಲ ನೆಕ್ಕೊಳ್ತಾ ತನ್ನ ಮನಸ್ಸಿನಲ್ಲೇ, ನಾನೀಗ ಬೇಟೆಗಾರನ ರೀತಿ ಒಳಗೋಗಿ ಕತ್ತಲಲ್ಲಿ ಕುಳಿತುಕೋತೀನಿ, ನನ್ನ ಊಟ ತಾನಾಗೆ ಒಳಗೆ ನುಗ್ಲಿ ಅಂತ ಅಂದ್ಕೊಂಡು ಕತ್ತಲ ನೆರಳಿನಂತೆ ಗುಹೆಯಲ್ಲಿ ಅಡಗಿಕೊಂಡು ಕುಳಿತುಕೊಳ್ತು. ಅಷ್ಟರಲ್ಲೇ ಆ ಚಂದ್ರ ಮತ್ತು ನಕ್ಷತ್ರಗಳ ಬೆಳಕಿನಿಂದ ಕಂಗೊಳಿಸ್ತಾ ಇದ್ದ ರಾತ್ರಿಯಲ್ಲಿ ಚತುರ ಅನ್ನೋ ಹೆಸರಿನ ಒಂದು ನರಿ ತನ್ನ ಮನೆಗೆ ಮರಳಿ ಬರ್ತಾ ಇತ್ತು. ಚತುರ ತನ್ನ ಚಾತುರ್ಯತೆಗೆ ಪ್ರಖ್ಯಾತಿ ಪಡೆದಿತ್ತು. ಚತುರ ತನ್ನ ಮನೆಗೆ ಅಂದರೆ ಅದೇ ಗುಹೆಗೆ ಹತ್ತಿರ ಬಂದಾಗ ಅದರ ಮೂಗಿಗೆ ವಿಚಿತ್ರವಾದ ಒಂದು ವಾಸನೆ ಬಂತು. ಅದು ತಕ್ಷಣ ನಿಂತು ಮತ್ತೆ ವಾಸನೆ ಹಿಡಿಯೋಕೆ ಪ್ರಯತ್ನ ಮಾಡ್ತು. ಚತುರ ತನ್ನ ಮನಸ್ಸಿನಲ್ಲೇ, ಇದು ಸ್ವಾಭಾವಿಕ ವಾಸನೆ ಅಲ್ಲ ಅಂತ ಯೋಚಿಸ್ತು. ಒಂದು ಮೂಲೆಗೆ ತಿರುಗಿ ನೋಡಿದಾಗ ಚತುರನ ಕಣ್ಣಿಗೆ ದೊಡ್ಡ ಸಿಂಹದ ಪಾದದ ಗುರುತುಗಳು ಕಂಡವು. ಅವು ಗುಹೆ ಒಳಗೆ ಹೋಗಿರೋ ರೀತಿ ಕಂಡವು. ಆದರೆ ಹೊರಬರುವ ಪಾದದ ಗುರುತುಗಳು ಇರಲೇ ಇಲ್ಲ. ಒಂದು ಕ್ಷಣ ಚತುರನ ಹೃದಯ ಝಲ್ಲಂತು. ಚತುರ ಮನಸ್ಸಿನಲ್ಲೇ, ಇವು ಸಿಂಹದ ಹೆಜ್ಜೆಗಳೇ. ಬಹುಶಃ ಒಂದು ಸಿಂಹ ಒಳಗಡೆ ಹೋಗಿದೆ, ಹೊರಗಡೆ ಬಂದಿಲ್ಲ ಅಷ್ಟೆ. ಅಂದರೆ ಅದು ಈಗಲೂ ಒಳಗಡೆನೇ ಇರಬಹುದು, ನನ್ನನ್ನು ತಿನ್ನಕ್ಕೆ ಕಾಯ್ತಾ ಇರಬಹುದು ಅಂತ ಅಂದ್ಕೊಳ್ತು. ಒಂದು ಕ್ಷಣ ಗಾಬರಿಯಾದರೂ ಸ್ವಲ್ಪ ಸಮಯದಲ್ಲೇ ಸುಧಾರಿಸ್ಕೊಂಡು ತನ್ನ ಚತುರತೆಯಿಂದ ಒಂದು ಉಪಾಯನ ಹೂಡ್ತು. ಗುಹೆಯಿಂದ ಸ್ವಲ್ಪ ದೂರ ನಿಂತು ಎತ್ತರವಾದ ಧ್ವನಿಯಲ್ಲಿ, ಎಲ್ಲವೋ ಗುಹೆಯೇ, ನಾನು ಒಳಗೆ ಬರಬಹುದಾ ಅಂತ ಕೂಗ್ತು. ಏನು ಉತ್ತರ ಇಲ್ಲ, ಬರೀ ನಿಶ್ಶಬ್ದ. ಚತುರ ಒಂದೆರಡು ನಿಮಿಷ ಕಾದ ನಂತರ ಮತ್ತೊಮ್ಮೆ ಇನ್ನೂ ಒಂದು ಸ್ವಲ್ಪ ಜೋರು ಧ್ವನಿಯಲ್ಲಿ, ಎಲ್ಲವೋ ಗುಹೆಯೇ, ನೀನು ನಮ್ಮಿಬ್ಬರ ನಡುವೆ ಇರೋ ಒಪ್ಪಂದನ ಮರ್ತುಬಿಟ್ಯಾ? ನಾನು ಪ್ರತಿದಿನ ಬರ್ತೀನಿ, ನೀನು ಆತ್ಮೀಯವಾಗಿ ಬರಮಾಡಿಕೊಳ್ತೀಯ. ಈ ದಿನ ಮಾತ್ರ ಯಾಕೆ ನಿಶ್ಶಬ್ದ? ನಿನ್ನಿಂದ ಉತ್ತರ ಇಲ್ಲ ಅಂತ ಆದರೆ ಏನಾದರೂ ತೊಂದರೆ ಇದೆ ಅಂತ ಅರ್ಥನಾ? ನೀನು ಮಾತಾಡಲಿಲ್ಲ ಅಂದರೆ ನಾನು ರಾತ್ರಿ ಮಲ್ಗೋಕೆ ಬೇರೆ ಗುಹೆ ಹುಡ್ಕೊಂಡು ಹೋಗ್ತೀನಿ ಅಷ್ಟೆ ಅಂತ ಅರುಚಿತು. ಚತುರನ ಮಾತುಗಳನ್ನು ಒಳಗಡೆಯಿಂದ ತೆಪ್ಪಗೆ ಕೇಳುತ್ತಾ ಇದ್ದ ಖರಣಾಖರನ ಕಿವಿಗಳು ನಿಮರಿದ್ವು. ಅದು ಮನಸ್ಸಿನಲ್ಲೇ, ಏನು, ಈ ಗುಹೆ ನರಿ ಜೊತೆ ಮಾತಾಡುತ್ತಾ? ಆದರೆ ಈ ದಿನ ಮಾತ್ರ ನರಿಗೆ ಈ ಗುಹೆ ಉತ್ತರ ಕೊಡ್ತಾ ಇಲ್ವಾ?
ಅಂದರೆ ನಾನು ಒಳಗಿದ್ದೀನಿ ಅನ್ನೋ ಕಾರಣಕ್ಕೆ ಈ ಗುಹೆ ಉತ್ತರ ಕೊಡ್ತಾ ಇಲ್ವೋ ಏನೋ. ಈಗ ನಾನು ಏನಾದರೂ ಹೇಳಲೇಬೇಕು, ಇಲ್ಲ ಅಂದರೆ ಆ ನರಿ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಗಂಭೀರವಾದ ಶಾಂತ ಧ್ವನಿಯಲ್ಲಿ, ಎಲ್ಲವೋ ನರಿಯೇ, ಒಳಗೆ ಬಾ, ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ ಅಂತ ಘರ್ಜಿಸಿಬಿಡ್ತು. ಆ ಘರ್ಜನೆ ಗುಹೆ ಒಳಗೆ ಪ್ರತಿಧ್ವನಿಸ್ತು. ಅದನ್ನು ಕೇಳಿ ಚತುರ ಬೆಚ್ಚಿ ಬಿದ್ದುಬಿಡ್ತು. ಅದರ ಕಣ್ಣುಗಳು ಅಗಲ ಆದವು. ಅದು, ಆಹಾ, ಗುಹೆ ಮಾತಾಡ್ತಾ, ಅಯ್ಯ, ಒಳಗೆ ಯಾರಿದ್ದಾರೆ ಅಂತ ಈಗ ಗೊತ್ತಾಯ್ತು ಅಂತ ಅಂದ್ಕೊಂಡು ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೇ ಇರೋ ರೀತಿ ಕಾಡೊಳಗೆ ಓಡ್ ಹೋಗ್ಬಿಡ್ತು. ಹೀಗೆ ಚತುರ ನರಿ ತನ್ನ ಚಾಣಾಕ್ಷತನದಿಂದ ಸಿಂಹಕ್ಕೆ ಮಣ್ಣು ಮುಕ್ಕಿಸ್ತು. ಗೆಳೆಯರೇ, ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಲ್ವಾ?